ಇನ್ನು ಕುರ್ಚಿ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಲ್ಪಿ ಸಭೆಯಲ್ಲಿ ಸಿಎಂ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ವಿಚಾರವನ್ನ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ನಮ್ಮ ನಾಯಕ ಯಾರಾಗಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರು ಕೂರಬೇಕು, ಅದು ಸಿಎಲ್ಪಿ ಸಭೆಯಲ್ಲಿ ಡಿಸೈಡ್ ಆಗುತ್ತೆ. ಶಾಸಕರು ಅದನ್ನ ನಿರ್ಧಾರ ಮಾಡ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಈ ಗೊಂದಲಕ್ಕೆ ಯಾವ ತರ ತೆರೆ ಎಳೆಯುತ್ತೆ ನೋಡಬೇಕು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಅಧಿಕಾರಕ್ಕಾಗಿ ಎಲ್ಲರೂ ಕಾಯಬೇಕು. ನಾನು 51 ವರ್ಷದಿಂದ ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀನಿ. ಎಲ್ಲವನ್ನು ದೊಡ್ಡವರು ಯೋಚನೆ ಮಾಡಬೇಕು ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೈಟ್ ಏನಿಲ್ಲ, ಕುರ್ಚಿ ಫೈಟ್ ಮಾಧ್ಯಮದಲ್ಲಿದೆ. ಅದೇನಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡೋರ್ಗೂ ಸಹ ಎಲ್ಲರೂ ಸಹ ಕಾಯಬೇಕಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು CLPಯ ಸಭೆ. ಅದಕ್ಕೆ ಅಬ್ಸರ್ವರ್ಸ್ ಬಂದಿದ್ದರು. ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು CLP ತೀರ್ಮಾನ. ಅದು ಏನಾದರೂ ತೀರ್ಮಾನ ಆಗಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕ ವಿನಃ ಬಾಕಿದೆಲ್ಲ ಊಹಾಪೋಹಗಳು. ವ್ಯಾಪಾರ ಅಂತ ನಾನು ಒಪ್ಪಕ್ಕೆ ತಯಾರಿಲ್ಲ. 5 ಜನದ ಮಟ್ಟಿಗೆ ಮಾತಾಗಿರ್ಬೋದು, ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು CLP ಮಧ್ಯದಲ್ಲಿ. ಆ ಥರ ತೀರ್ಮಾನ ಆಗಿದ್ರೆ ಇವರು CLPನಲ್ಲಿ ಹೇಳ್ಬೋದಿತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಅಂತೇಳಿ. ಆದ್ದರಿಂದ ಪಕ್ಷಕ್ಕೆ ಎಲ್ಲರೂ ಸಹ ದುಡಿದಿದ್ದಾರೆ. ದೊಡ್ಡ ದೊಡ್ಡ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ದುಡಿದಿದ್ದಾರೆ. ಆದ್ದರಿಂದ ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕೇ ವಿನಃ ಇದು ಪವರ್ ಸ್ಟ್ರಗಲ್ ಆಗಬಾರ್ದು. ರಾಜಕೀಯವಾಗಿ ಹಲವಾರು ವಿಶ್ಲೇಷಣೆಗಳು ಚಿಂತನೆಗಳು ಬರುತ್ತೆ. ಅದಕ್ಕೆ ನಾನು ಪವರ್ ಸ್ಟ್ರಗಲ್ ಅಂತ ಹೇಳೋದು. ಇದಕ್ಕೆ ನಮ್ಮ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿಯವರಿದ್ದಾರೆ, ಹೈಕಮಾಂಡ್ ಇದೆ, ಇವುದು ತೀರ್ಮಾನ ಮಾಡುತ್ತೆ.